ತಿರುಪತಿ ಬೆಟ್ಟದ ಮೇಲೆ ನೋಡಿ ಹೇಳ್ತಾರೆ ಅವರು, ತಿರುಪತಿಗೆ ತೂರ್ಪು ಚವುಡು ದಿನ್ನಲ ಲೋನ, ಒಂದು ದಿನ್ನೆಗಳಲ್ಲಿ ಬರುತ್ತೆ ಆ ಪ್ರದೇಶ. ಅಲ್ಲಿ 6 ನಿಲುವಲ ಗಂಗಾ ಪೆರಿಗೇನಿಮ, 6 ನಿಲುವಲ ಗಂಗಾ ಪೆರಿಗೇನಿಮ, ಅಲ್ಲಿ ಒಂದು ಜಲಧಾರೆ ಹುಟ್ಟುತ್ತೆ. ಮೇರ ಜನಲ ಚೂಚಿ ರಕ್ಷಿಂಚಬೋಯೇನಿ, ಒಳ್ಳೆ ಜನಗಳನ್ನ ನೋಡಿ ರಕ್ಷಣೆ ಮಾಡೋದಕ್ಕೆ ಹೋಗುತ್ತೆ. ಮೇರ ದಪ್ಪಿನ ವಾರ್ಲ ಮೃಂಗೇನಿಮ, ತಪ್ಪು ದಾರಿಯೊಳಗೆ ಇಡ್ತಕ್ಕಂಥವ್ರನ್ನ ಅದು ನುಂಗಾಕ್ತದೆ. ಒಳ್ಳೆಯವ್ರನ್ನ ಬದುಕಿಸ್ತಕ್ಕಂಥ ಕೆಲಸ ಮಾಡ್ತದೆ, ಕೆಟ್ಟವ್ರನ್ನ ನುಂಗಾಕಂಥ ಕೆಲಸವನ್ನು ಮಾಡ್ತದೆ. ಅದು ಪಿಕ್ಚರಲ್ಲೂ ಕೂಡ ಒಂದು ಇದನ್ನು ವಚನವನ್ನು ತಗೊಂಡು ಅವರು ಬರೆದಿದ್ದಾರೆ. ತಿರುಪತಿ ಕೊಂಡಪೈ ಜಲಧಾರ ಪುಟ್ಟಿ ಅಂದರಿಕಿ ಆಧಾರಮಯ್ಯೇನು ಅಂತ ಸರಳವಾಗಿ ತಗೊಂಡಿದ್ದಾರೆ. ಅದನ್ನ ಆ ವಚನಗಳ ಗೂಢಾರ್ಥದಲ್ಲಿ ತಗೊಂಡಿಲ್ಲ, ಜನಗಳಿಗೆ ಅರ್ಥ ಆಗಲಿ ಅಂತೇಳಿ ಫಿಲ್ಟರ್ ಮಾಡಿ, ಅರ್ಥ ಒಂದೇನೆ, ಆ ವಚನಗಳ ಶೈಲಿ ಅರ್ಥ ಆಗಂಗೆ ಮಾರ್ಪಾಟು ಮಾಡಿ ಪಿಕ್ಚರಲ್ಲಿ ಇದು ಮಾಡಿದ್ದಾರೆ. ಅವರು ಹೇಳಿರ್ತಕ್ಕಂಥದ್ದು ಕರೆಕ್ಟಾಗಿ ಇವತ್ತು ನಡ್ಕೊಂಡು ಬರ್ತಾ ಇದೆ. 5,000 ಮೀದ ಬಹುಧಾನ್ಯ ಲೋಪಲ, 5,000 ವರ್ಷಗಳ ಕಳೆದು ಬಹುಧಾನ್ಯ ಲೋಪಲ, ಬಹುಧಾನ್ಯ ಸಂವತ್ಸರದ ಒಳಗೆ ಅನ್ನಿ ಜಾತುಲು ಒಕ್ಕಟ ಈನಿಮ, ಎಲ್ಲ ಜಾತಿಗಳು ಒಂದಾಗಿರುತ್ತವೆ. ಈ ಬಹುಧಾನ್ಯ ಅಂತಕ್ಕಂಥದ್ದು ಇಲ್ಲಿ ನಾವು ಇದನ್ನ ಇಟ್ಕೊಂಡು ಚಾರ್ಟ್ ಇಟ್ಕೊಂಡು ತೆಗೆದು ನೋಡಿದ್ರೆ ಅದರಲ್ಲಿ ನಮಗೆಲ್ಲ ಇಲ್ಲಿ ಸ್ಪಷ್ಟವಾಗಿ ಅದನ್ನು ಸಿಗುತ್ತೆ. ಬಹುಧಾನ್ಯ ಇಲ್ಲಿ ನೋಡಿ, ಬಹುಧಾನ್ಯ 58 ಬರುತ್ತೆ. 58ರಿಂದ 60 3 ವರ್ಷ, 58, 59, 60 ಆ 3 ವರ್ಷದ ಅವಧಿಯಲ್ಲಿ ನೋಡಿ ಇಂಥವೆಲ್ಲ ಘಟನೆಗಳು ನೋಡ್ತೀವಿ. ಅಂದರೆ ಇವತ್ತು 2020ರಲ್ಲಿ ಇದ್ದೀವಿ, ಇನ್ನು 30-40 ವರ್ಷಗಳ ಅಂತರದಲ್ಲಿ ಈ ಎಲ್ಲ ಬದಲಾವಣೆಗಳಾಗತ್ತೆ. ಕೆಲವರು ಪುಸ್ತಕಗಳಲ್ಲಿ ಕೆಲವರು ನೋಟ್ ಮಾಡಿದ್ದಾರೆ ಇಸವಿಗಳನ್ನು. ನಾನು ಒಂದು ಮೊನ್ನೆ ಅದನ್ನು ರೆಫರ್ ಮಾಡಿದೆ. ಅವರೇನಾಗಿದ್ದಾರೆ, ಅವ್ರಿಗೆ ಯಾವ ನಿದರ್ಶನಗಳು ಸಿಕ್ಕಿದ ಮೇಲೆ ಇಂಥ ಘಟನೆಗಳು ನಡೀತವೆ ಅಂತಕ್ಕಂಥದ್ದನ್ನು ಜಡ್ಜ್ ಮಾಡ್ತಕ್ಕಂಥದ್ದು ಅವ್ರಿಗೆ ಗೊತ್ತಾಗಿಲ್ಲ. ಇವತ್ತು ನಾನು ನಮ್ಮ ರೆಡ್ಡಿ ಅವರು ಇಟ್ಕೊಂಡಿದ್ದ ಪುಸ್ತಕ ನಾನು ತೆಗೆದು ನೋಡ್ತೀನಿ, ಅದರಲ್ಲಿ ಅವ್ರು ಗುರ್ತಾಕಿರೋ ಡೇಟ್ಗಳು ಕರೆಕ್ಟಾಗಿದೆ. ನಾನು ಜಡ್ಜ್ ಮಾಡಿಬಿಟ್ಟೆ, ತಾಳೆ ನೋಡಿದೆ ನಾನು, ಅದು ಕರೆಕ್ಟ್ ಆಗಿದೆ. ಇವತ್ತು ಅಂಥ ಸಿಚುಯೇಷನ್ಸೇ ನಡೀತಾ ಇದೆ. ಅಲ್ಲಿ ಬರ್ದಿರೋ ಆ ಇಸ್ವಿಗಳಿಗೂ ಇಲ್ಲಿರ್ತಕ್ಕಂಥದಕ್ಕೂ ನೇರ ಸಂಬಂಧ ಇದೆ. ಕೆಲವರು ಅದನ್ನು ಜಡ್ಜ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವ್ರಿಗದು ಲೆಕ್ಕಾಚಾರಗಳು ಗೊತ್ತಾಗಿಲ್ಲ. 5,000 ಮೀದ ಬಹುಧಾನ್ಯ ಲೋಪಲ ಅನ್ನಿ ಜಾತುಲೊಕ್ಕಟ ಈನಿಮ, ಅವನಿಲೋಗಲ ಬೀದ ಧನವಂತುಲೊಕಟಿಗ, ಆ ಭೂಮಿಯ ಮೇಲಿರ್ತಕ್ಕಂಥ ಬಡವ ಶ್ರೀಮಂತ ಅಂತಕ್ಕಂಥವರೆಲ್ಲ ಅವರು ಒಂದೇ ಆಗತಕ್ಕಂಥ ಅಯ್ಯೇ ಯೋಗಮು ಕೂಡ ಒಚ್ಚೇನಿಮ, ಅವರೆಲ್ಲ ಒಂದೇ ಆಗ್ತಕ್ಕಂಥ ಯೋಗ ಕೂಡ ಬರುತ್ತೆ ಅಂತಲೂ ಹೇಳಿದ್ದಾರೆ. ಆಕಾಶಂ ಎರ್ರನ ಏನು 6 ಮತಮುಲು ಒಕ್ಕಟ ಏನು, ಆಕಾಶಂ ಎರ್ರನ ಏನು 6 ಮತಮುಲು ಒಕ್ಕಟ ಏನು. ಅವತ್ತು ಜನಸಂಖ್ಯೆ ಅಂತಕ್ಕಂಥದ್ದು ಇಲ್ಲದಂಗೆ ಆಗೋದಾಗ ಇವತ್ತೇನು ಜಗತ್ತಿನ ಜನಸಂಖ್ಯೆ 700 ಕೋಟಿಗಳಿಗೆ ಇವತ್ತು ಏನು ತಲುಪಿ ಇದಾಗ್ತಾ ಇದೆ, ಅಂಥದ್ರನ್ನ ನಾವು ಇದನ್ನು ತಗೊಂಡಾಗ ಏನಾಗುತ್ತೆ, ಭಾರತದಲ್ಲಿ ಹೆಚ್ಚು ಕಡಿಮೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಜನಸಂಖ್ಯೆ ಆವಾಗ ಏನು 33 ಕೋಟಿಯಷ್ಟಿತ್ತೋ ಆ ಲೆವೆಲ್ಗೆ ಜನಸಂಖ್ಯೆ ಬಂದು ನಿಲ್ಲುತ್ತೆ ಅಂದರೆ ಎಷ್ಟರ ಮಟ್ಟಿಗೆ ನಾಶ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಏನು ಬೆಳೀತಾ ಇದೆ, ಏನು ಹೆಚ್ಚಾಗ್ತಿದೆ ಅದೆಲ್ಲ ಹೋಗಲೇಬೇಕು ಅದು. ಅದಕ್ಕೆ ಹೊಟ್ಟು ಹಾರೀತು ಗಟ್ಟಿ ಉಳಿದೀತು ಅವರು ಬರೆದಿರ್ತಕ್ಕಂಥ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಅದನ್ನು ಬರೆದು ಬಿಟ್ಟಿದ್ದಾರೆ. ಹಂಗೆ ಲೆಕ್ಕ ತಗೊಂಡ್ರೆ ಲೆಕ್ಕ ಹಾಕೊಳ್ಳಿ, 750 ಕೋಟಿಗೆ ಹೋಗಿರ್ತಕ್ಕಂಥ ಈ ಜನಸಂಖ್ಯೆ 60-65ರ ಸುಮಾರಿಗೆ, ಈಗಿನಿಂದ 20ರಿಂದ 60-65ರ ಸುಮಾರಿಗೆ ಬಹುಧಾನ್ಯ, ವಿಕ್ರಮನಾಮ ಸಂವತ್ಸರ, ರುಧಿರೋದ್ಗಾರಿ ಸಂವತ್ಸರ, ಆ ಸಂವತ್ಸರದಿಂದ ಬೇರೆ ಬೇರೆ ಸಂವತ್ಸರಗಳದ್ದು ಇಲ್ಲಿ ಚಾರ್ಟ್ ಇದೆ. ಆ ಚಾರ್ಟಿನ ಆಧಾರದ ಮೇಲೆ ತಗೊಂಡಾಗ ಜಗತ್ತಿನ ಜನಸಂಖ್ಯೆ ಟೋಟಲ್ ಭಾರತ 33 + 31 64 ಕೋಟಿ ಜನ ಉಳಿತಕ್ಕಂಥದ್ರ ಬಗ್ಗೆ ಲೆಕ್ಕಾಚಾರಗಳು ಕಾಲಜ್ಞಾನದಲ್ಲಿ ತೊಡಗಿಸಿದ್ದಾರೆ ಅಂತಂದರೆ ಅದು ಇನ್ನೆಷ್ಟು ಗಟ್ಟಿಯಾದ ಭವಿಷ್ಯಗಳು ಅಂತಕ್ಕಂಥದ್ದನ್ನು ಜನ ಇವತ್ತು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆಮೇಲೆ ಒಂದು ಇದರಲ್ಲಿ ಸರ್ ಒಂದು ತಾವು ಹೇಳಿದ್ರಿ, ನಂದನಾನಂದಕ್ಕೂ ಮಧ್ಯೆನೇ ಉದ್ಭವಿಂತನು, ನಂದನ ಆನಂದಕ್ಕೂ ಮಧ್ಯೆನೇ ಉದ್ಭವಿಂತನು, ಕಾಶ್ಮೀರ ದೇಶಮನ ನಮ್ಮಂಡೆಯ ವಿಂಧ್ಯ ಪರ್ವತಮಲ ವಿದ್ಯಲೇ ನೇರ್ತನು, ನಂದಿ ಕೊಂಡಲವನ ಸ್ಥಿರಮಗ ನಿಲ್ಲಿಸನು ಅಂತ ಬರೆದ್ರಿ ಅಂತ ಅವತ್ತು ಹೇಳಿದ್ರಿ ನೀವು. ಕೆಲವರಂತಾರೆ 25ಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ. ಇಲ್ಲ, ಅವರು ಅವತರಿಸಿ ಬರ್ತಕ್ಕಂಥದ್ದು 34ರ ಒಳಗೆ ಅವರು ಬರ್ತಾರೆ. ಬಂದಾದ ಮೇಲೆ ಅವರು ಚಿಕ್ಕ ವಯಸ್ಸಿಗೆ ಪಾದಾರ್ಪಣೆ ಮಾಡಿ ಅವ್ರ ಕಾಲಜ್ಞಾನ ರಚನೆ ಮಾಡಿದಾಗ ಅವ್ರ ವಯಸ್ಸು 20, 21, 22 ಅಂತ ಹೇಳಿದ್ದು. ಆಮೇಲೆ ತಾನೇ ಅವ್ರು ಮದುವೆ ಆಗಿದ್ದು ಕೂಡ. ಈಗ ವೀರಭೋಗ ವಸಂತರಾಯರಾಗಿ ಅವರು ಅವತರಿಸಿ ಬರ್ತಾರೆ ಅನ್ನೋದಾದರೆ ಅವರೇನು ಒಂದೇ ಒನ್ಸ್ ಫಾರ್ ಆಲ್
ವಯೋವೃದ್ಧರಾಗೋ ಅಥವಾ ಒಬ್ಬ ವಯಸ್ಸಾದ ಮುದುಕನಾಗೋ ಏನು ಬರ್ತಕ್ಕಂಥದ್ದಲ್ಲ. ವಿದ್ಯೆಗಳನ್ನ ಕರೆತು ಅವತರಿಸಿ ಬರ್ತಕ್ಕಂಥ ಆ ಯೌವನಾವಸ್ಥೆ, ಸೈನ್ಯನ ಇಟ್ಕೊಂಡು ಬಂದು ಬೇರೆ ಕಡೆ ಎಲ್ಲನೂ ಒಂದು ಕಂಟ್ರೋಲ್ಗೆ ತರ್ತಕ್ಕಂಥ, ಯುದ್ಧ ಮಾಡ್ತಕ್ಕಂಥ ಕೆಪಾಸಿಟಿ ಅಂತಂದರೆ ಅದೊಂದು ಯುವತನ. ಆ ಥರದ ಇದರಲ್ಲಿ ಶಕ್ತಿಯನ್ನು ಹೊತ್ಕೊಂಡು ಅವರು ಬರ್ತಕ್ಕಂಥದ್ದು ತಗೊಂಡಾಗ ಇದು 65ರವರೆಗೂ ಮುಂದುವರಿಯುತ್ತೆ. ಇಲ್ಲಿ ಬೇಕಾದಷ್ಟು ನಿದರ್ಶನಗಳು, ತಳಮಳಗಳು ಇಲ್ಲೆಲ್ಲ ಸೃಷ್ಟಿಯಾಗೋದ್ಮೇಲೆ ಬೇರೆ 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 ಅದು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಪರದೇಶಮ್ಮನ ಯುದ್ಧಾಲು ಗೋರಮಗ ಜರಿಗೆ ಏನು ಬರೆದಿದ್ದಾರೆ ಅದನ್ನು ತಗೊಂಡಾಗ ಖಂಡಿತ 65ರ ಸುಮಾರಿಗೆ ಒಂದು ಶಾಂತಿ ನಿಲ್ಲೋದಕ್ಕೆ ಖಂಡಿತ ಸ್ಟಾರ್ಟ್ ಆಗುತ್ತೆ. ಈಗಲೇ ಒಂದು ಇವತ್ತು ಹೇಳ್ತಾರೆ ಏನೋ ಭೂಮಂಡಲನೇ ಮುಳುಗೋಗ್ತದೆ, ಸಮುದ್ರಗಳು ಉಕ್ಕೇರ್ತದೆ, ಸಮುದ್ರಗಳ ಸ್ಥಾನ ಪಲ್ಲಟ ಆಗೋಗ್ತದೆ, ಆಮೇಲೆ ಭೂಮಿ ತನ್ನ ಕಕ್ಷೆಯನ್ನು ಬದಲಾವಣೆ ಮಾಡಿಬಿಡ್ತದೆ ಅಂತೆಲ್ಲ ಹೇಳ್ತಾರಲ್ಲ. ಇಲ್ಲ, ಹಂಗೆಲ್ಲ ಬದಲಾವಣೆ ಆಗಿದ್ರೆ ಜನನೇ ಉಳಿಯಲ್ಲ ಅಲ್ವಾ? ಪ್ರಕೃತಿ ಕಂಪ್ಲೀಟ್ ಪೂರ್ತಿ ಹೊರಟೋಗ್ತದೆ ಅಂದರೆ ವಾಶೌಟ್. ಅದು ಇಲ್ಲ, ವಾಶೌಟ್ ಆಗಲ್ಲ. ಅವ್ರು ಹೇಳ್ತಾರೆ పెను తుఫానులకు భూకంపాలకు ಧರಣಿ ದದ್ದರಲ ಪೆಯ್ಯೇನು ಮತ ಕಲಹಾಲಕ್ಕೂ ಕುಲ ವೈರಾಲಕ್ಕೂ ನೆತ್ತುಟೇರುಲೇ ಪಾರೇನು ಅಂತ ಹೇಳಿರ್ತಕ್ಕಂಥದ್ದೆಲ್ಲ ತಗೊಂಡಾಗ ಇಂಥ ಅವಘಡಗಳು ಭಾಳ ದೀರ್ಘವಾಗಿ ನಡೀತದೆ. ಜನಸಂಖ್ಯೆ ಉಳಿತದೆ ಅಂತಂದರೆ ಪ್ರಪಂಚ ನಾಶ ಖಂಡಿತ ಆಗೋದಿಲ್ಲ ಇರ್ತದೆ. ಅದು ಏನು ಹೆಚ್ಚಿದೆಯೋ ಅದು ಹೋಗಲೇಬೇಕು. ಬ್ಯಾಲೆನ್ಸ್ ಅದು ಆಗಲೇಬೇಕು. ಅದನ್ನು ನಾವು ಬೇರೆ ಇನ್ಯಾವ ಅರ್ಥವನ್ನು ಮಾಡ್ಕೊಳಂಗಿಲ್ಲ. ಪ್ರಭವ ಪಾರ್ಥಿವ ಮಧ್ಯೆ ಪರದೇಶ ಮೂಲನ್ನಿ, ಪ್ರಭವ ಪಾರ್ಥಿವ ಸಂವತ್ಸರಗಳ ಮಧ್ಯೆ ಪರದೇಶ ಮೂಲನ್ನಿ, ಬೇರೆ ದೇಶಗಳೆಲ್ಲ ಬಹು ಪ್ರಳಯ ಮೂಲ ಚೇತ ನಿಂಡೇನಿಮ, ಬಹು ಪ್ರಳಯಗಳಿಂದ ಕೂಡಿರುತ್ತದೆ. ಪ್ರಭು ವೀರ ವಸಂತರಾಯ ಲೊಚ್ಚೇಡಿಲೋಗ, ಅವರು ಬರುವಷ್ಟರೊಳಗೆ ಪ್ರಭು ವೀರ ವಸಂತರಾಯ ಲೊಚ್ಚೇಡಿಲೋಗ ಪ್ರಳಯಲನ್ನಿಯು ಪಂಡೀನಿಮ, ಎಲ್ಲ ಪ್ರಳಯಗಳು ನಡೆದು ಬಿಡ್ತವೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಭಾಳ ಅದ್ಭುತವಾಗಿ ಅವರು ಹೇಳಿದ್ದಾರೆ. ಒಂದೊಂದು ಅವರು ಉದಾಹರಣೆಗಳನ್ನ ಹೇಳ್ತಾರೆ. ಅವರು ಮೇಷರಾಶಿಲೋ ಶನಿ ಪ್ರವೇಶ ಮೈತೇನು, ಮೇಷರಾಶಿಗೆ ಶನಿ ಪ್ರವೇಶ ಆದ ಮೇಲೆ ಮೇಲು ಕೊಂದರಿಕಿ ಅಯ್ಯೇನಿಮ, ಕೆಲವರಿಗೆ ಒಳ್ಳೆಯದಾಗತ್ತೆ. ದೋಷಕಾರುಲೆಲ್ಲ ಧೂಳೈ ಪಯ್ಯೇರಿ, ದೋಷಕಾರರೆಲ್ಲನೂ ಧೂಳಾಗಿ ಹೋಗ್ತಾರೆ. ಧೂಮಕೇತುವು ಮಿಂಟ ಪುಟ್ಟೀನಿಮ, ಧೂಮಕೇತುಗಳು ಮಿಂಟ ಭೂಮಿಯ ಮೇಲೆ ನಮಗೆ ಗೋಚರ ಆಗುತ್ತೆ ಧೂಮಕೇತುಗಳು. ಈ ಎಲ್ಲ ನಿದರ್ಶನಗಳನ್ನು ಅವರು ಕೊಟ್ಕೊಂಡು ಬಂದಿದ್ದಾರೆ.